ನನ್ನ ಕಲೀಗ್ ನಾಗರಾಜ್ ಇದೀಗ ಆ ಚಾರ್ಜ್ ಶೀಟ್ಗಳ ಇಷ್ಟು ಅಟ್ಟಿ ಪಟ್ಟಿಯನ್ನು ತಗೊಂಡ್ಬರ್ತಾ ಇದ್ದಾರೆ. ಪ್ಲೀಸ್ ಕಮ್ ನಾಗರಾಜ್, ಪ್ಲೀಸ್ ಕಮ್, ಬನ್ನಿ. ಸಂಪೂರ್ಣವಾಗಿ ನೋಡಿ, ಇದೆಲ್ಲ ಚಾರ್ಜ್ ಶೀಟ್ ಪಟ್ಟಿಗಳಲ್ಲಿ ಎಲ್ಲವೂ ಕೂಡ ಚಾರ್ಜ್ ಶೀಟ್ 3991 ಪುಟಗಳು ಇಲ್ಲಿದೆ. 91 ಪುಟಗಳು ಇಲ್ಲಿದೆ. ಇಲ್ಲಿ ನೀವು ನೋಡಬಹುದು. ಓಕೆ, ಇದು ಒಂದೊಂದೇ ಇದೆಯಾ? ಇದೇನಿದು? ಮೊಬೈಲ್ ದತ್ತಾಂಶ ನೋಡಿ, ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ CDR ದತ್ತಾಂಶಗಳ ದಾಖಲಾತಿಗಳು. ಇಲ್ಲಿ ನೋಡಿ ಎಲ್ಲ ಬರೆದಿರ್ತಾರೆ ವೀಕ್ಷಕರೇ. ಯಾರು ಸೈನ್ ಹಾಕಿದ್ದಾರೆ? ಸಹಾಯಕ ಪೊಲೀಸ್ ಆಯುಕ್ತರು, ವಿಜಯನಗರ ತನಿಖಾಧಿಕಾರಿ. ನೋಡಿ ನೋಡಿ ನೋಡಿ, ಇದೆಲ್ಲ ಕಾಲ್ ರಿಪೋರ್ಟ್ಸ್. ಇದೆಲ್ಲ ನೋಡಿ, ಸ್ವಲ್ಪ ಝೂಮ್ ಮಾಡ್ಬೋದಾ? ನೋಡಿ, CDR ರಿಪೋರ್ಟ್ ಅಂದರೆ ಇದು ಕಾಲ್ ರಿಪೋರ್ಟ್ಸ್ ಕಾಣ್ತಿದೆಯಾ? ಓಕೆ, ನೋಡಿ, ಅರ್ಥ ಆಯ್ತಲ್ಲ? ಆಮೇಲೆ ನೋಡಿ, ಇಲ್ಲೊಂದಿದೆ ನೋಡಿ, ಇದು ಪವನ್ನ ಫೋಟೋ ಇದೆ ಇಲ್ಲಿ. ಓಕೆ, ಮಿಡ್ಲಲ್ಲಿ ಪವನ್ನ ಫೋಟೋ. ಆ ಏರೋ ಮಾರ್ಕ್ ಹಾಕಿದಾರಲ್ಲ, ಪವನ್ಗೆ ಯಾರ ಕಾಲ್ ಬಂತು ನೋಡಿ. ಇಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡಿ, ಇಲ್ಲಿ ದರ್ಶನು ಹೇಳ್ತೀನಿ. ಆಮೇಲೆ ದರ್ಶನ್ ಯಾರಿಗೆ ಫೋನ್ ಮಾಡಿದ್ರು, ಅವ ಯಾರಿಗೆ ಫೋನ್ ಮಾಡ್ದ, ಆಮೇಲೆ ದರ್ಶನ್ ಪವನ್ಗೆ ಫೋನ್ ಮಾಡಿದರು, ಆಮೇಲೆ ಇವಳು ಯಾರು ಪವಿತ್ರ ಗೌಡ ಈಕೆಗೆ ಇವನಿಗೆ ಫೋನು, ಆಮೇಲೆ ಇದ್ಯಾರು ನಂದೀಶ್ಗೆ ಯಾರು ಫೋನ್ ಮಾಡ್ತಾರೆ ನೋಡಿ. ಇಲ್ಲಿ A to ದರ್ಶನ್ ನಂಬರ್ ಹಾಕಿದ್ದಾರೆ. ಟೋಟಲ್ 3 ಕಾಲ್ಸ್, ಇನ್ಕಮಿಂಗ್ ಕಾಲ್ಸ್. ಯಾರಿಗೆ? ಇವನಿಗೆ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ. ಇದು ದರ್ಶನ್ ಇದ್ದಾರೆ. ದರ್ಶನ್ ಈತನಿಗೆ ಫೋನ್ ನಂಬರ್ ಹಾಕಿದ್ದಾರೆ, ಫೋನ್ ನಂಬರ್ ಕೊಟ್ಟಿದ್ದಾರೆ ಅಂತ, ಫೋನ್ ಮಾಡಿದ್ದಾರೆ ಅಂತ. ಇಲ್ಲಿ ಲಕ್ಷ್ಮಣ್ ಇದ್ದಾರೆ ನೋಡಿ, A12. ಅವನಿಗೆ 2 ಕಾಲ್. ಅಂದರೆ ದರ್ಶನ್ ಇವನಿಗೆ 2 ಕಾಲ್ ಮಾಡಿದ್ದಾರೆ, ದರ್ಶನ್ ಪವನ್ಗೆ 2 ಕಾಲ್ ಮಾಡಿದ್ದಾರೆ, ಇವನು ಲಕ್ಷ್ಮಣ್ ಪವನ್ಗೆ ಕಾಲ್ ಮಾಡಿದ್ದಾನೆ. ಇಲ್ಲಿರೋದು ಈಕೆ ಯಾರು? ಪವಿತ್ರ ಗೌಡ. ಪವಿತ್ರ ಗೌಡ 7 ಕಾಲ್ ಮಾಡಿದ್ದಾಳೆ. 7 ನೋಡಿ, ಇಲ್ಲಿ ಬರ್ತಿದೆ 7. ಇವನಿಗೆ ಒಟ್ಟು ಇವರಿಬ್ಬರ ನಡುವೆ 7 ಕಾಲ್ ಆ ಕಡೆ ಈ ಕಡೆ ಆಗಿದೆ. ಅವಳು 5 ಮಾಡಿದ್ದಾಳೆ, ಇವನು 2 ಮಾಡಿದ್ದಾನೆ. ಆಮೇಲೆ ನೋಡಿ, ಧನ್ರಾಜ್ 1 ಕಾಲ್, ನಾಗರಾಜ್ 1 ಕಾಲ್, ಜಗ್ಗ 1 ಕಾಲ್. ಹೈಯೆಸ್ಟ್ ಕಾಲು ಅಕ್ಕಂದೆ, ಪವಿತ್ರ ಗೌಡ ಪವನ್ದೆ. ಪವನ್. ಓಕೆ, ಆಮೇಲೆ ಇಲ್ಲಿ ನೋಡಿ, ಇದು ಯಾರು? ವಿನಯ್ ಯಾರಿಗೆಲ್ಲ ಕಾಲ್ ಮಾಡ್ತಾನೆ ಅಂತ ನೋಡಿ. ವಿನಯ್ 1 ಕಾಲ್ ಯಾರಿಗೆ? ಲಕ್ಷ್ಮಣಗೆ. ವಿನಯ್ 6 ಕಾಲ್ ಮಾಡ್ತಾನೆ. ಅದರಲ್ಲಿ ಇನ್ಕಮಿಂಗ್ 2 ಯಾರಿಂದ? ದೀಪಕ್ನಿಂದ. ದುಡ್ಡು ವಿಚಾರ ಇದು. ಆಮೇಲೆ ಪ್ರದೋಷ್ಗೆ 2 ಕಾಲ್ ನೋಡಿ. ಎಲ್ಲ ವಿನಯ್ ನೋಡ್ಕೋತಾನೆ. A9 ವಿನಯ್ ನೋಡಿ. ಅರ್ಥ ಆಗ್ತಿದೆಯಲ್ಲ? ಈ ಥರ ಮಾಹಿತಿಗಳು ಬರ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇದಾದ ನಂತರ ಪವಿತ್ರ ಗೌಡ, ಈಕೆ ಪವಿತ್ರ ಗೌಡ, ಇದು ದರ್ಶನ್. ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ 11 ಕಾಲ್ಗಳು ಆ ಕಡೆ ಕೊಡೋದು ಅಲ್ವಾ? 11 ಕಾಲ್ಸ್. ಇನ್ ಕಾಲ್ 7 ಅಂದರೆ ಔಟ್ ಕಾಲ್ 4 ಅವರಿಬ್ಬರ ನಡುವೆ. ಅಲ್ಲಿಂದ 5 ಕಾಲ್ ಓತಿಕೆ ಆತನಿಗೆ. ಆಮೇಲೆ ಇಲ್ಲಿ ಧನ್ರಾಜ್ 2 ಕಾಲ್ ಅಕ್ಕನಿಗೆ. ಆಮೇಲೆ ಇವನು 2 ಕಾಲ್ ಇವನಿಗೆ, ಲಕ್ಷ್ಮಣ್ಗೆ. ನಾಗರಾಜ ಸ್ವಲ್ಪ ಸೇಫ್ ಆದಂಗಿದ್ದಾನೆ, ಸ್ವಲ್ಪ ಕಡಿಮೆ ಫೋನ್ ಮಾಡ್ದಂಗೆ ನೋಡಿ. ಅರ್ಥ ಆಯ್ತಲ್ಲ? ನೋಡಿ, ಕಾಲ್ ಲಿಸ್ಟ್ ಇದು. ಯಾರ್ಯಾರು ಹೆಂಗೆ ಕಾಲ್ ಮಾಡಿದ್ದಾರೆ, ಎಷ್ಟು ಕಾಲ್ ಮಾಡಿದ್ದಾರೆ, ಪೊಲೀಸರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ. ಓಕೆ, ಇದಾದ ನಂತರ ತುಂಬ ಈ ಥರ ಬರ್ತಾ ಇರುತ್ತೆ. ಒಂದು ಪುಟ ಆಯ್ತು. ಇದು ಶೆಡ್ ಫೋಟೋನಾ? ಲೊಕೇಶನ್ ನೋಡಿ. ಈ ಲೊಕೇಶನ್ ಫೋಟೋಗಳೆಲ್ಲ ಇದರಲ್ಲಿರುತ್ತೆ. ಎಲ್ಲ ಲೊಕೇಶನ್ ಎಲ್ಲೆಲ್ಲಿದ್ದಾರೆ ಅದರ ಫೋಟೋ, CCTV ಫೋಟೋ ಮತ್ತೊಂದಲ್ಲ ಅಂಥದ್ದೆಲ್ಲ ಇರುತ್ತೆ. ಆಮೇಲೆ ನೋಡಿ, ಈ ಥರ ಮಾಡಿದ್ದಾರೆ ನೋಡಿ. ಈ ಟವರ್ ಲೊಕೇಶನ್ ಮುಖಾಂತರ ಯಾರು ಎಲ್ಲಿದ್ದರು ಅಂತ ನೋಡಿ. ಪವಿತ್ರ ಗೌಡ ಹೌಸ್,
ಆಮೇಲೆ ಇದ್ಯಾವುದು ತಿಪ್ಪೇಸ್ವಾಮಿ ಹೌಸ್ ನೋಡಿ, ಪಟ್ಟಣಕೆರೆ ಶೆಡ್ಡು. ಆಮೇಲೆ ಎಲ್ಲೆಲ್ಲಿ ಎಷ್ಟು ಜನ ಇದ್ರು ಅಂತ ಸ್ವಲ್ಪ ಕ್ಲೋಸ್ ಇದು ಮಾಡ್ಬೋದಾ ನೋಡಿ. ನೋಡಿ ನೋಡಿ ಎಲ್ಲಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಇದ್ದರು ಅಂತ ಗೊತ್ತಾಗುತ್ತೆ ಅದಕ್ಕೆ. ಓಕೆ, ನೆಕ್ಸ್ಟ್ ಯಾವುದಿದೆ? ಮೊಬೈಲ್ ದತ್ತಾಂಶ ಮತ್ತು ಆರೋಪಿಗಳ ಸ್ವಇಚ್ಛೆ. ಓಕೆ, ಮೊಬೈಲ್ ದತ್ತಾಂಶ ಮತ್ತು ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಇದರಲ್ಲಿ ಬರೆದಿದ್ದಾರೆ. ಆ್ಯಂಡ್ ಇದು ಅಂದರೆ ಯಾವ್ಯಾವ ಆಯುಧಗಳು ಏನೇನು ಮಾಡಿಕೊಂಡ್ರು, ರಿಕವರಿ ಮಾಡಿಕೊಂಡ್ರು, ಲಾಠಿ ಮಾಲುಪಟ್ಟಿ ಅಂತ ಹೆಸರು ಅದಕ್ಕೆ. ಮಾಲುಪಟ್ಟಿ ಮತ್ತು ಪಂಚನಾಮೆಗಳು ಯಾವುದೆಲ್ಲ ಹೊಡೆದಿದ್ದಾರೆ, ಕಟ್ಟಿಗೆ, ರೀಪು, ಅದು ಇದು ಎಲ್ಲವೂ ಕೂಡ. ಹಾಂ, ಇದು ವೈದ್ಯರ ವರದಿ ಮತ್ತು FSL ನೋಡಿ, ಇದು ಕಂಪ್ಲೀಟ್ ವೈದ್ಯರ ವರದಿ, ತಜ್ಞರು ಇದನ್ನೆಲ್ಲ ಓದಿದರೆ ಸ್ವಲ್ಪ ಒಂದು 4 ದಿವಸ ಬೇಕಾಗುತ್ತೆ. ಓಕೆ, ಆಮೇಲೆ ಈಗ ವಕೀಲರು ಇದನ್ನೆಲ್ಲ ಓದಬೇಕು, ಇದರಲ್ಲೆಲ್ಲ ಅಂಶಗಳು ಯಾವುದಿದೆ ಅಂತೇಳಿ ಅವ್ರು ತಿಳ್ಕೊಬೇಕು. ನೆಕ್ಸ್ಟು ಇದು ಹೆಡ್ ಆಫ್ ದ ಚಾರ್ಜ್ ಶೀಟ್ಗೆ ಪೂರಕವಾದಂಥ ಹೇಳಿಕೆಗಳು 161, 164 161 ಅಂತಂದರೆ ಪೊಲೀಸರ ಮುಂದೆ ಕೆಲವು ಸಾಕ್ಷಿಗಳು, 164 ಅಂದರೆ ಜಡ್ಜ್ಗಳ ಮುಂದೆ ಹೇಳಿರ್ತಾರೆ. ಅದು ಎರಡನ್ನು ಕೂಡ ಯಾರು ಅಂತೇಳಿ ನೋಡಿ, ಇದೆಲ್ಲವೂ ಕೂಡ ಒಂದೊಂದು ಎಲ್ಲವೂ ಇದೆ ನೋಡಿ. ಇದು ಮೊಬೈಲ್ಗಳು ರಿಟ್ರೀವ್ ಆಗಿರುವಂಥದ್ದು ಮತ್ತು ಪಂಚನಾಮೆ. ಮೊಬೈಲ್ ರಿಟ್ರೀವ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಅಣ್ಣ ಎಲ್ಲ ಸೇಫ್ ಅಂತ ಅಂದ್ಕೊಂಡಿರ್ತಾರಲ್ಲ, ಅದೆಲ್ಲ ಹೊರ ಬಂದಿದೆ. ನಾವು ಹೇಳಿದ್ವಲ್ಲ ಯಾವುದೆಲ್ಲ ಫೋಟೋಗಳು ಸಿಕ್ಕಿದೆ ಅಂತೇಳಿ ಇದು. ಆಮೇಲೆ ತನಿಖಾ ದಾಖಲಾತಿಗಳು, ಅವ್ರಿಗೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡು, ಅವರು ಏನು ಎಲ್ಲ ಅವರ ಪ್ರೂಫು ಎಲ್ಲವೂ ಕೂಡ ಇದರಲ್ಲಿದೆ. ಇದು ಅದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಬನ್ನಿ, ಏನಿದೆ? ಏನು ಸ್ಟೇಟ್ಮೆಂಟ್ ಕೊಟ್ಟು ಏನು ಒಪ್ಕೊಂಡಿದ್ದಾರೆ. ಆಮೇಲೆ ಇದು ನೋಡಿ, ಸ್ವಇಚ್ಛಾ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳು, ಫೋಟೋಗಳು ಎಲ್ಲವೂ ಇದೆ ಇಲ್ಲಿ. ನಾನು ನಿಮಗೆ ಒಂದೊಂದೇ ಹೇಳ್ಬಿಡ್ತೀನಿ ನೋಡಿ. ಇಷ್ಟಿದೆ ನೋಡಿ, ಎಲ್ಲ ಎಷ್ಟೆಲ್ಲ ಹುಡುಕಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಪೊಲೀಸರ ಕೆಲಸ ಏನು ಕಡಿಮೆ ಅಲ್ಲ. ನೋಡಿ, ಹೀಗೆ ಒಬ್ಬೊಬ್ಬರ ಮಾಹಿತಿಗಳು ನೋಡಿ. ಇದು ನಿಮಗೆ ಓದಿದ್ರೆ ಗೊತ್ತಾಗ್ಬಿಡ್ತದೆ ಒಬ್ಬೊಬ್ಬಂದು ಏನು ಅಂತ, ಹಣೆ ಬರ ನೋಡಿ. ಇಲ್ಲಿ ಸೈನ್ ಹಾಕಿಸ್ಕೊಂಡಿದ್ದಾರೆ, ಹೆಬ್ಬೆಟ್ಟು ಸೈನು ನೋಡಿ ಒಬ್ಬೊಬ್ಬರದು. ಆಮೇಲೆ ಇಲ್ಲಿ ನೋಡಿ ಒಂದು ಸೈಡಲ್ಲಿ ಓದ್ತೀನಿ ನಾನು ಹೆಂಗೆ ಅಂತ ನೋಡಿ. ನಂತರ ಮಧ್ಯಾಹ್ನ 12:45 ಗಂಟೆ ಸುಮಾರಲ್ಲಿ ರಾಘವೇಂದ್ರ ಅವರು ನನಗೆ ಫೋನ್ ಮಾಡಿ ದಾಬಾಸ್ಪೇಟೆ ಹತ್ತಿರದಲ್ಲಿ ಬರುತ್ತಿರುವುದಾಗಿ ಹೇಳಿದರು. ಆಗ ನಾನು ಅವರಿಗೆ ದರ್ಶನ್ ಅವರ ಸ್ನೇಹಿತನಾದ ವಿನಯ್ ಅವರಿಗೆ ಫೋನ್ ಮಾಡಿ ಅಧ್ಯಕ್ಷರಾದ ರಾಘವೇಂದ್ರ ಅವರು ಮತ್ತು ಹೀಗೆ ಅವ್ರು ಹೇಳಿದ್ದನ್ನೆಲ್ಲ ನೋಡಿ. ಇಲ್ಲಿ ನೋಡಿ, ಆರೋಪಿಯ ಸ್ವಇಚ್ಛಾ ಹೇಳಿಕೆ, ಮೇಲ್ಗಡೆ ತಗೊಳ್ಳಿ. ಈ ಥರ ಯಾರು ಆರೋಪಿ ನೋಡಿ. A2 ದರ್ಶನ್, ಬಿನ್ ಲೇಟ್ ತುಗುದೀಪ ಶ್ರೀನಿವಾಸ್ 47 ವರ್ಷ, ವಾಸ ನಂಬರ್ 217, 8ನೇ F ಕ್ರಾಸ್, ಐಡಿಯಲ್ ಹೋಮ್ಸ್ ಟೌನ್ಶಿಪ್, ರಾಜರಾಜೇಶ್ವರಿ ನಗರ ಡ್ಯಾಶ್. ದರ್ಶನ್ ಏನು ಹೇಳಿದ್ದಾರೆ ಅಂತ ಓದ್ಬಿಡ್ಲಾ? ನಾನು ಮೇಲೆ ತಿಳಿಸಿದ ವಿಳಾಸದಲ್ಲಿ ನನ್ನ ಸ್ವಂತ ಮನೆಯಲ್ಲಿ ವಾಸವಾಗಿದ್ದುಕೊಂಡು ಕನ್ನಡ ಚಿತ್ರರಂಗದಲ್ಲಿ ಚಿತ್ರನಟನಾಗಿ ಮತ್ತು ಇತರ ವೃತ್ತಿಗಳ ತೊಡಗಿಸಿಕೊಂಡಿದ್ದು ನನ್ನ ಮೇಲೆ ನನ್ನ ಧರ್ಮಪತ್ನಿಯಾದ ವಿಜಯಲಕ್ಷ್ಮಿರವರು ದಿನಾಂಕ 9/9/2021 ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ಈ ದೂರಿನಂತೆ ಅವತ್ತಿಂದಿದ್ದು 2011 ನಾನು ನನ್ನ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಮಗ ವಿನೀಶ್ ಮೂವರು ಹೊಸಕೆರೆ ಹೀಗೆ ನಂದೀಶ್ ಎಂಬುವರು ಆಗಾಗ್ಗೆ ನನ್ನ ಜನ್ಮದಿನ ಸಮಯದಲ್ಲಿ ನಮ್ಮ ಮನೆಯ ಬಳಿ ಬರ್ತಾಯಿದ್ರು. ನನ್ನ ಅಭಿಮಾನಿಯಾಗಿರುತ್ತಾರೆ. ಆತನ ಮುಖಪರಿಚಯವಿರುತ್ತದೆ. ಲಕ್ಷ್ಮಣ ಎಂಬವರು ಸುಮಾರು 15 ವರ್ಷಗಳಿಂದ ನನ್ನ ಬಳಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ವಿನಯ್ ಎಂಬವರು ಸುಮಾರು 3-4 ವರ್ಷಗಳಿಂದ ಕಾಮನ್ ಫ್ರೆಂಡ್ ಪರಿಚಯವಾಗಿದ್ದು ಹಾಗಾಗಿ ನಮ್ಮ ಮನೆಗೆ ಬಂದು ಹೋಗುತ್ತಿರುತ್ತಾರೆ. ನಾಗರಾಜ್ ಎಂಬವರು ಮೈಸೂರಿನಲ್ಲಿರುವ ನನ್ನ ಫಾರ್ಮ್ ಹೌಸನ್ನು ನೋಡಿಕೊಳ್ಳುತ್ತಿದ್ದಾರೆ. ದೀಪಕ್ ಎಂಬವರು ವಿನಯರವರ ಸ್ನೇಹಿತನಾಗಿದ್ದು ಅವರ ಜೊತೆಯಲ್ಲಿರುವ ಸಂದರ್ಭದಲ್ಲಿ ಪರಿಚಯ. ಇದು ದರ್ಶನ್ ಹೇಳ್ತಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಹಿಂಗೆ ಸ್ವಲ್ಪ ಓದ್ಸಪ್ಪ, ಹಂಗೇನೆ ನಾನು ಓದ್ತಾ ಇದ್ದೀನಿ. ಪರಿಚಯವಾಗಿರ್ತಾನೆ. ಆತನು ನನ್ನ ಅಭಿಮಾನಿಯಾಗಿರುತ್ತಾನೆ. ಪ್ರದೋಷ್ ನನಗೆ ಸುಮಾರು 16 ವರ್ಷಗಳಿಂದ ಪರಿಚಯವಿದ್ದು ಹಾಗಾಗಿ ನನ್ನ ಮನೆಗೆ ಬಂದು ಹೋಗುತ್ತಿರುತ್ತಾರೆ. ಚಿತ್ರದುರ್ಗ ರಾಘವೇಂದ್ರ ರಘು ಎಂಬವರು ನನ್ನ ಅಭಿಮಾನಿಯಾಗಿದ್ದು ಚಿತ್ರದುರ್ಗ ದರ್ಶನ ಅಭಿಮಾನಿ ಸಂಘವನ್ನು ಕಟ್ಟಿಕೊಂಡು ಅದರ ಹಾಗಾಗಿ ಏನಾದರೂ ವಿಶೇಷ ಇದ್ದಿದ್ದಾಗ ಮತ್ತು ನನ್ನ ಹುಟ್ಟುಹಬ್ಬಕ್ಕೆ ಡ್ಯಾಶ್ ಆಯಿತಾ ನೋಡಿ. ನಂತರ ನೋಡಿ ಚಿಕ್ಕಣ್ಣ ವಿಚಾರ ಬರುತ್ತೆ. ನಂತರ ನಾನು ನನ್ನ ಜೊತೆ ಇದ್ದ ಚಿಕ್ಕಣ್ಣ ಮತ್ತು ಯಶಸ್ಸೂರ್ಯರವರಿಗೆ ನೀವು ಮನೆಗೆ ಹೊರಡಿ ಎಂದು ಹೇಳಿ ಇಲ್ಲಿ ಬರುತ್ತೆ.
8:24 ಶನಿವಾರ ಬೆಳಗ್ಗೆ ಕತ್ರಿಗುಪ್ಪೆಯಲ್ಲಿನ ಫ್ಲಾಟ್ನಿಂದ ಐಡಿಯಲ್ ಹೋಮ್ಸ್ ಮನೆಗೆ ಬಂದು ವರ್ಕೌಟ್ ಮುಗಿಸಿ ಮನೆಯಲ್ಲಿದ್ದೆನು. ಮಧ್ಯಾಹ್ನ ಸುಮಾರು 12:30 ಗಂಟೆಯಲ್ಲಿ ನಾನು ಮತ್ತು ನಮ್ಮ ಮನೆಗೆ ಬಂದಿದ್ದ ಪ್ರದೋಷ್ ನಾಗರಾಜ್ ಜೊತೆಗೆ ರಾಜರಾಜೇಶ್ವರಿ ನಗರದಲ್ಲಿರುವ ಸ್ಟೋನಿ ಬ್ರೋಕ್ಸ್ ರೆಸ್ಟೋರೆಂಟ್ಗೆ ಹೋಗಿದ್ದು. ಅಲ್ಲಿ ಆಗಲೇ ಮಾಲೀಕರಾದ ವಿನಯ್ ಹಾಗೂ ಯಶಸ್ ಸೂರ್ಯರವರಿದ್ದರು. ನಾನು ಹೋದ ನಂತರ ಚಿತ್ರರಂಗದ ನಟ ಚಿಕ್ಕಣ್ಣ ಸಹ ಬಂದರು. ನಾವುಗಳಲ್ಲಿಯೇ ಮಧ್ಯಾಹ್ನ ಊಟವನ್ನು ಮುಗಿಸಿ ಟೇಬಲ್ಗಳ ಬಳಿ ಕುಳಿತು ಮಾತನಾಡುತ್ತಿದ್ದೆವು. ಮಧ್ಯಾಹ್ನ ಸುಮಾರು 3 ಗಂಟೆಯಲ್ಲಿ ಪವನ್ ನನ್ನ ಬಳಿ ಬಂದು ನನ್ನ ಮೊಬೈಲನ್ನು ನನಗೆ ತೋರಿಸಿ ಯಾವನೋ ಒಬ್ಬ ಗೌತಮ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗಗಳ ಚಿತ್ರಗಳನ್ನು ಕಳುಹಿಸುವುದಲ್ಲದೆ, ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡುತ್ತೇನೆ, ನೀನು ಬಾ, ನಾನು ದರ್ಶನಗಿಂತ ಚೆನ್ನಾಗಿದ್ದೇನೆ ಇತ್ಯಾದಿಯಾಗಿ ಮೆಸೇಜ್ಗಳನ್ನು ಮಾಡಿರುವ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ರಾಘವೇಂದ್ರ ಮತ್ತು ಆತನ ಸ್ನೇಹಿತರು ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿರುತ್ತಾರೆ ಎಂದು ಹೇಳಿದನು. ಇಲ್ಲಿ ಒಂದು ಡೌಟ್ ಬರ್ತಾ ಇದೆ ನನಗೆ, ದರ್ಶನ ಹೇಳಿಲ್ವಾಗಿದ್ದರೆ ದರ್ಶನಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಈ ಚಾರ್ಜ್ ಶೀಟ್ ಇದೆ. ಕಿಡ್ನ್ಯಾಪ್ ಮಾಡಿದ್ದು ಇವರೇ ಕಿಡ್ನ್ಯಾಪ್ ಮಾಡಿ ಆಮೇಲೆ ಬಂದು ಹೇಳಿದರು ಅಂತೇಳಿ, ದರ್ಶನ್ ಹೇಳಿದರು ಅನ್ನೋ ರೀತಿಯಲ್ಲಿಲ್ಲ. ಆಗ ನಾನು ಪವಿತ್ರಾಗೆ ಕಾಲ್ ಮಾಡಿ ಮಾತನಾಡಿ ಸ್ಟೋನಿ ಬ್ರೂಕ್ಸ್ನಲ್ಲಿ ಊಟವನ್ನು ಕಳಿಸಿರುತ್ತೇನೆ, ಪವಿತ್ರಾಳು ಊಟ ಮಾಡೋ ಸಮಯದಲ್ಲಿ ವಿಡಿಯೋ ಕಾಲನ್ನು ಮಾಡಿ ಮಾತನಾಡಿರುತ್ತೇನೆ, ಊಟ ಮಾಡಿದ ನಂತರ ಯಾರ್ಡ್ಗೆ ಹೋಗಿ ಅವನನ್ನು ಸರಿಯಾಗಿ ವಿಚಾರಿಸಿಕೊಂಡು ಬರೋಣ ಎಂದು ತಿಳಿಸಿರುತ್ತೇನೆ. ಆಯಿತಾ? ಅದಾದ ನಂತರ ನಾನು ನನ್ನ